ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ, ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ. ನಾನು ಹಿಂದೂ ಆಗಿಬಿಟ್ಟಿದ್ದೀನಿ, ಹಿಂದೂ ಧರ್ಮಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಿದ್ರು. ಅವತ್ತು ಓಟ್ ಕೇಳ್ಬೇಕಾರೆ ಹಿಂದೂ ಅಂತ ಗೊತ್ತಿರಲ್ವಾ, ನಾನು ಹಿಂದೂ ಆಗಿ ಓಟ್ ಕೇಳ್ತೀನಿ ಅಂತ ಕೇಳಬೇಕಿತ್ತು. ಹಿಂದೂ ಆಗಿ ಬಂದಿದ್ದೀನಿ, ಅವ್ರು ಅದೊಂದು ಕಾರ್ಯಾಧ್ಯಕ್ಷರು ಮಾಡಿದಾರಂತೆ. ಕಾರ್ಯಾಧ್ಯಕ್ಷರ MLAಗಿಂತ ಏನು ದೊಡ್ಡ ಪೋಸ್ಟ್ ಅಲ್ಲ ಅವ್ರ ಕಾರ್ಯಾಧ್ಯಕ್ಷರು. ಈ ಜಿಲ್ಲೆಗೆ ನಿಷೇಧ ಇದ್ದಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ಪ್ರಮೋದ್ ಮುತಾಲಿಕ್ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಿದೆಯಲ್ಲ, ಇದು ಅತ್ಯಂತ ಅಕ್ಷಮ್ಯವಾದ ಕೆಲಸ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಗಣಪತಿ ಲಾಂಛನ ಬಿಡುಗಡೆಯ ಸಮಾರಂಭದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ಜೊತೆಯಲ್ಲಿ ಕಾಂಗ್ರೆಸ್ ಶಾಸಕಿ ನೈನಾ ಮುಟ್ಟಮ್ಮ ಕೇಸರಿ ಶಾಲು ಧರಿಸಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವುದು ಪ್ರಗತಿಪರರ ಕಣ್ಣು ಕೆಂಪಾಗಿಸಿದೆ. ಶಾಸಕರು ಬಿಜೆಪಿಗೆ ಹೋಗ್ತೇನೋ, ಕಾಂಗ್ರೆಸ್ನಲ್ಲಿ ಉಳಿತೇನೋ, BSPಗೋ ಅಥವಾ SDPI ಸೇರ್ತೇನೋ ಅಂತ ಹೇಳಿದ್ರು. ಅದು ಅವರ ಆಯ್ಕೆ. ಆದರೆ ಅವರಿಗೆ ಹಿಂದೂ ಧರ್ಮದ ಅಸ್ಮಿತೆ ಪ್ರದರ್ಶಿಸಲು ಬೇಕಾದಷ್ಟು ದಾರಿಗಳಿದ್ದವು. ಅವರ ಜಿಲ್ಲೆಯಲ್ಲೇ ಅದೆಷ್ಟೋ ಹಿಂದೂ ಧಾರ್ಮಿಕ ಕೇಂದ್ರಗಳು, ಸಂತರು ಇದ್ದಾರೆ. ಅವೆಲ್ಲವನ್ನು ಬಿಟ್ಟು ಮುತಾಲಿಕ್ ಅಂತವರ ಪಕ್ಕದಲ್ಲಿ ನಿಂತು ತಮ್ಮ ಧಾರ್ಮಿಕ ಗುರುತು ತೋರಿಸುವ ಅಗತ್ಯವಿತ್ತೆ ಎಂದು ಪ್ರಗತಿಪರರು ಕಿಡಿಕಾರಿದ್ದಾರೆ. ಮೂಡಿಗೆರೆ ಕ್ಷೇತ್ರದ ಶಾಸಕರಾದಂಥ ನೈನಾ ಮುಟ್ಟಮ್ಮ ಅಲ್ಲಿ ಒಂದು ಗಣಪತಿ ಪ್ರೋಗ್ರಾಮ್ ಮಾಡ್ತಾರೆ. ಹಿಂದೂ ಮಹಾಸಭಾ ಗಣಪತಿ ಅಂತೇಳಿ ಆ ಗಣಪತಿಯ ಲಾಂಛನನ, ಆ ಹಿಂದೂ ಮಹಾಸಭಾ ಗಣಪತಿಯ ಲಾಂಛನನ ಬಿಡುಗಡೆ ಮಾಡೋದಕ್ಕೆ ಶ್ರೀಮತಿ ನೈನಾ ಮುಟ್ಟಮ್ಮನವರು ಹೋಗಿದ್ದಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ. ನಾನು ಇವತ್ತಿಲ್ಲಿ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನಾನೆಲ್ಲ ಆಚಾರ ವಿಚಾರಗಳೆಲ್ಲದೂ ನಾನು ಹಿಂದೂ ಆಗಿ ಪಾಲಿಸ್ತಾ ಇದ್ದೀನಿ. ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ನಾನು ನಾಳೆ BJPಗೆ ಹೋಗ್ಬೋದು, ಅಥವಾ JDSಗೆ ಹೋಗ್ಬೋದು, ಅಥವಾ SDPIಗೆ ಹೋಗ್ಬೋದು, ಅಥವಾ BSPಗೆ ಹೋಗ್ಬೋದು. ಇನ್ನು 3 ವರ್ಷದ ನಂತರ ತೀರ್ಮಾನ ಮಾಡ್ತೀನಿ ಅಂತೇಳಿ ಒಂದು ಮಾತು ಹೇಳಿದ್ದಾರೆ. ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ 38ರಿಂದ 40 ಕ್ರಿಮಿನಲ್ ಕೇಸ್ ಇರ್ತಕ್ಕಂಥ ಮತ್ತು ಕೋಮುವಾದತನನೇ ಮೈಗೂಡಿಸ್ಕೊಂಡಿರ್ತಕ್ಕಂಥ, ಕೋಮುವಾದಿ ವಿಚಾರವಾಗಿ ಗಲಭೆ ಎಬ್ಬರಿಸ್ತಕ್ಕಂಥ, ಈ ಜಿಲ್ಲೆಗೆ ನಿಷೇಧ ಇದ್ದಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ಪ್ರಮೋದ್ ಮುತಾಲಿಕ್ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಿದೆಯಲ್ಲ, ಇದು ಅತ್ಯಂತ ಅಕ್ಷಮ್ಯವಾದ ಕೆಲಸ ಅಂತೇಳಿ ನಾವು ಹೇಳಬೇಕಾಗುತ್ತೆ. ನಾವು ಯಾಕೆ ಇದನ್ನು ನಾವು ಹೇಳ್ತಾ ಇದ್ದೀವಿ ಅಂತೇಳಿದ್ರೆ, ಈ ಹಿಂದಿನ ಚುನಾವಣೆಯಲ್ಲಿ ನೈನಾ ಮುಟ್ಟಮ್ಮನವ್ರಿಗೆ ನಾವು ಬೆಂಬಲ ಕೊಟ್ಟಿದ್ದು, ಬೆಂಬಲ ಕೊಡೋದ್ರ ಜೊತೆ ಮತನೂ ಚಲಾಯಿಸಿದ್ದು ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತೇಳಿದ್ರೆ, ಕಾಂಗ್ರೆಸ್ಸು ಇದ್ದ ಮಟ್ಟಿಗೆ ಜಾತ್ಯತೀತವಾಗಿ ಸ್ವಲ್ಪ ವರ್ತನೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ಯಾಕೆಂದರೆ ಅದರ ಹಿಂದಿದ್ದಂಥ ಸರ್ಕಾರದ ಕೋಮುವಾದಿ ನಿಲುವುಗಳು ಮತ್ತು ಈ ರಾಜ್ಯದಲ್ಲಿ ಅವರು ಏನೇನು ಮಾಡಿದರು, ಕೋಮುವಾದಿ ವಿಚಾರವಾಗಿ ಗಲಭೆ ಎಬ್ಬರಿಸಿದ್ದು, ಇದೆಲ್ಲ ನೋಡಿ ಈ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬರ್ದಂಗೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಕಾಂಗ್ರೆಸ್ಗೆ ಬೆಂಬಲಿಸಿದ್ದು. ಆದರೆ ನಮ್ಮ ವಿಚಾರಕ್ಕೆ ವಿರುದ್ಧವಾಗಿ ಮತ್ತು ಕಾಂಗ್ರೆಸ್ ತತ್ವದ ವಿಚಾರಕ್ಕೆ ವಿರುದ್ಧವಾಗಿ ನೈನಾ ಮುಟ್ಟಮ್ಮನವರು ಮುತಾಲಿಕ್ ಇದ್ದಂಥ ವೇದಿಕೆನ ಹಂಚಿಕೊಂಡಿರೋದು ನಮ್ಮ ಮನಸ್ಸಿಗೆ ಘಾಸಿಯಾಗಿದೆ. ಆ ಕಾರಣಕ್ಕೆ ನಾಳೆ ಚಿಕ್ಕಮಗಳೂರಿನ ಗಾಂಧಿ ಪಾರ್ಕ್ನಲ್ಲಿ ಗಾಂಧಿ ಪ್ರತಿಮೆ ಎದುರಿಗೆ 11ರಿಂದ 12 ಗಂಟೆವರೆಗೆ 1 ಗಂಟೆ ನಾವೇನು ಈ ನೈನಾ ಮುಟ್ಟಮ್ಮನವರಿಗೆ ಬೆಂಬಲ ಕೊಟ್ಟಿದ್ದು, ಶಾಸಕಿಯಾಗಿ ಆಯ್ಕೆ ಆಗೋದಕ್ಕೆ ಬೆಂಬಲ ಕೊಟ್ಟಿದ್ದು, ಆ ಕಾರಣಕ್ಕೆ ನಾವು ಪಶ್ಚಾತ್ತಾಪ ಪಟ್ಕೋಬೇಕಾಗುತ್ತೆ. ನಾಳೆ 1 ಗಂಟೆ ನಾವು ಗಾಂಧಿ ಪ್ರತಿಮೆ ಎದುರುಗಡೆ ಪಶ್ಚಾತ್ತಾಪ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ನೈನಾ ಮುಟ್ಟಮ್ಮ ಅವರನ್ನು ಶಾಸಕಿಯನ್ನಾಗಿ ಮಾಡಲು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಬಹಳ ಶ್ರಮಿಸಿದ್ದೇವೆ. ಚುನಾವಣೆಗೆ ನಿಂತು ಮತ ಕೇಳುವಾಗ ನೈನಾ ಮುಟ್ಟಮ್ಮ ಅವರಿಗೆ ನಾನು ಹಿಂದೂ ಎಂದು ಗೊತ್ತಿರಲಿಲ್ಲವೇ ಎಂದು ಪ್ರಗತಿಪರರು ಕಿಡಿಕಾರುತ್ತಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಪರೋವಿರೋಧ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ. ಹೀಗಾಗಿ ಶಾಸಕರ ನಡೆಯನ್ನು ಖಂಡಿಸಿ ಪ್ರಗತಿಪರರು ನಾಳೆ ಗಾಂಧಿ ಪ್ರತಿಮೆ ಮುಂದೆ ಪ್ರಾಯಶ್ಚಿತ ಧರಣಿ ನಡೆಸಲು ಮುಂದಾಗಿದ್ದಾರೆ. ಅವರು ಕೇವಲ 750 ಓಟಲ್ಲಿ ಆಯ್ಕೆಯಾಗಿರೋದು, ಅವರು ಲಕ್ಷಾಂತರ ಸಾವಿರಾರು ಓಟಲ್ಲಿ ಲೀಡಾಗಿ ಗೆದ್ದಿಲ್ಲ. ಯಾಕೆ ಹೇಳ್ತೀವಿ ಈ ಮಾತನ್ನ ಅಂತಂದರೆ, ಅಂಬಳೆ ಹೋಬಳಿ 3300 ಓಟ್ ಲೀಡ್ ಕೊಡದೇ ಇದ್ದರೆ ಅವರು ಈ ಕ್ಷೇತ್ರದ MLAನೇ ಆಗ್ತಿರಲಿಲ್ಲ. ಅವರು ಈಗ ಹೇಳ್ತಾರೆ ನಾನು ಹಿಂದೂ ಆಗಿಬಿಟ್ಟಿದ್ದೀನಿ, ಹಿಂದೂ ಧರ್ಮಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಿದ್ರು. ಅವತ್ತು ಓಟ್ ಕೇಳ್ಬೇಕಾರೆ
ಹಿಂದೂ ಅಂತ ಗೊತ್ತಿರಲ್ವಾ? ನಾನು ಹಿಂದೂ ಆಗಿ ಓಟ್ ಕೇಳ್ತೀನಿ ಅಂತ ಕೇಳಬೇಕಿತ್ತು. ಮುಸಲ್ಮಾನರದು, ಕ್ರಿಶ್ಚಿಯನ್ರದು, ಅಲ್ಪಸಂಖ್ಯಾತರು, ದಲಿತರು ಓಟ್ನ ಯಾಕೆ ಹಾಕ್ಸ್ಕೊಂಡ್ರಿ? ನಮಗೆ ಈ ಓಟ್ ಕೊಡಿಸೋದ್ರ ಮುಖಾಂತರ ಅವ್ರನ್ನೆಲ್ಲ ಮನವೊಲಿಸಿದ್ವಲ್ಲ, ಹಂಗಾಗಿ ನಮಗೆ ತುಂಬ ಬೇಜಾರಾಗಿದೆ. ಯಾಕೆ ಬೇಜಾರಾಗಿದೆ ಅಂದರೆ, ಅವರು ಹಿಂದೂ ಮಹಾಗಣಪತಿ ಅಂತ ಒಂದು ಲಾಂಛನ ಬಿಡುಗಡೆ ಮಾಡೋ ಸಮಾರಂಭದಲ್ಲಿ ಭಾಗವಹಿಸಿ, ನಾನು ಹಿಂದೂ ಆಗಿಬಿಟ್ಟಿದ್ದೀನಿ, ಹಿಂದೂ ಧರ್ಮಕ್ಕೋಸ್ಕರ ಓದ್ತೀನಿ, ನನ್ನ ದೇವರು ಗಣಪತಿನೇ, ನನ್ನ ಹುಟ್ಟಿಸಿರೋದೇ ಗಣಪತಿ ಅಂತ ಮಾತನ್ನು ಹೇಳಿದ್ದಾರೆ. ನಾವು ಸಹ ನಮ್ಮೂರಿನಲ್ಲಿ ಗಣಪತಿ ಇಡ್ತೀವಿ, ಗಣಪತಿ ಉತ್ಸವ ಮಾಡ್ತೀವಿ, ನಾವು ಹಿಂದೂ ಆಗಿ ಮಾಡ್ತೀವಿ. ಆದರೆ ಗಣಪತಿಲೇ ಹಿಂದೂ ಮಹಾಗಣಪತಿ ಅನ್ನೋದೊಂದು, ಸಾಬರ ಗಣಪತಿ ಅನ್ನೋದು, ಕ್ರಿಶ್ಚಿಯನ್ ಗಣಪತಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇವತ್ತು ಹಿಂದೂ ಮಹಾಗಣಪತಿ ಮಾಡೋಕ್ಕೆ ಹೋಗಿದ್ದಾರೆ. ಅದನ್ನು ನಾವು ಖಡಾಖಂಡಿತವಾಗಿ ವಿರೋಧ ಮಾಡ್ತಿದ್ದೀವಿ. ಯಾಕೆಂದರೆ ಅವ್ರು ಗಣಪತಿ ಇಡಲಿ, ನಮಗೆ ಬೇಜಾರಿಲ್ಲ. ಗಣಪತಿ ಈಗ ಎಲ್ಲ ಊರಲ್ಲೂ ಇಡ್ತಾರೆ, ಅವರು ಇಡಲಿ, ಗಣಪತಿ ಉತ್ಸವ ಮಾಡಲಿ, ಅದು ನಮ್ಮ ಹಿಂದೂ ಧರ್ಮದ ಒಂದು ನಾವು ಧರ್ಮದ ಸಂಕೇತ. ನಾವು ಅದನ್ನು ವಿರೋಧ ಮಾಡ್ತಿಲ್ಲ. ಅವರು ಈ ದೇಶದ ಈ ರಾಜ್ಯದ ಒಬ್ಬ ದೇಶದ್ರೋಹಿ, ಮತ ಅಂಧ ಮತ್ತು ಗಡಿಪಾರಾದಂಥವ್ರು, ಈ ಜಿಲ್ಲೆಯೂ ಗಡಿಪಾರಾದಂಥ ಒಬ್ಬ ಮತ ಅಂಧ, ಈ ಕೋಮು ಗಲಭೆಯನ್ನು ಉಂಟಾಗ್ತಕ್ಕಂಥ, ಜಾತಿ ಮಧ್ಯೆ ಸಂಘರ್ಷವನ್ನು ತಂದಾಗ್ತಕ್ಕಂಥ ಒಬ್ಬ ಮುತಾಲಿಕ್ ಅನ್ನೋ ಜೊತೆ ವೇದಿಕೆ ಹಂಚ್ಕೊಂಡು ನಾನು ಹಿಂದೂ ಆಗಿಬಿಟ್ಟಿದ್ದೀನಿ, ನಾನು ಹಿಂದೂ ಆಗಿ ಬಂದಿದ್ದೀನಿ, ನಾನು ಅದೊಂದು ಕಾರ್ಯಾಧ್ಯಕ್ಷರು ಮಾಡಿದಾರಂತೆ. ಕಾರ್ಯಾಧ್ಯಕ್ಷರ MLA-ಗಿಂತ ಏನು ದೊಡ್ಡ ಪೋಸ್ಟ್ ಅಲ್ಲ ಅವ್ರ ಕಾರ್ಯಾಧ್ಯಕ್ಷರು. ಆದ್ದರಿಂದ ಅವರು ಈ ನಮ್ಮ ಯಾರು ಮತದಾರಿದ್ದಾರೆ, ನಮಗೆ ನೋವಾಗಿದೆ, ನಮ್ಮನ್ನು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ನೀವು ಕ್ಷಮೆ ಕೇಳಿದ್ರೆ ನಾವು ಪಶ್ಚಾತ್ತಾಪ ಧರಣಿ ಮಾಡ್ತೀವಿ ಅಂತ ನಾವು ನಾಳೆ ಗಾಂಧಿ ಪ್ರತಿಮೆ ಧರಣಿ ಇಟ್ಕೊಂಡಿದ್ದೀವಿ. ಈ ಒಂದು ಧರಣಿಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಸಂಘ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತನೆ ಮಾಡ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲರೂ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ 1 ಗಂಟೆ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಮುಖಾಂತರ ಒಂದು ಕೋಮು ಸೌಹಾರ್ದತೆಗೆ ಮತ್ತು ನೀವೆಲ್ಲ ಕೋಮು ಸೌಹಾರ್ದತೆಗೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಒಟ್ಟಾರೆ ಮೂಡಿಗೆರೆ ಶಾಸಕಿ ನೈನಾ ಮುಟ್ಟಮ್ಮ ವಿರುದ್ಧ ಪ್ರಗತಿಪರರು ತಿರುಗಿ ಬಿದ್ದಿದ್ದು, ಇದು ಮುಂದಿನ ಚುನಾವಣೆಗೆ ಎಷ್ಟು ಪ್ರಭಾವ ಬೀರುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.